ಸೆಕ್ರೆಟರಿ ಆದಂತಹ ವಿಶ್ವನಾಥ್ ಡಿ ರವರಿಂದ ಕೆಲವೊಂದು ಮಾತುಗಳಾಡಬೇಕಾಗಿ ವಿನಂತಿ. ಈ ಒಂದು ವೇದಿಕೆಗೆ ವೃಂದ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಈ ವೇದಿಕೆಯನ್ನ ಇಳಿದು ಈ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರುಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುಟುಂಬದ ಅಧ್ಯಕ್ಷರುಗಳು ಯಾರು ಕೂಡ ವೇದಿಕೆಯನ್ನು ಬಿಟ್ಟು ಹೋಗಬಾರ್ದು. ಹಾಗಾಗಿ ಎಲ್ಲ ಅಧ್ಯಕ್ಷರು ಇನ್ನು 5 ನಿಮಿಷದೊಳಗಡೆ ಆಗಿ ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ, ಈ ವೇದಿಕೆಯನ್ನು ಉದ್ದೇಶಿಸಿ ವಿಶ್ವನಾಥ್ ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಒಂದು ಎಲ್ಲರನ್ನು ನೋಡಿದ್ರೆ ಒಂದು ಸಣ್ಣ ಬೇಜಾರಿದೆ ನನಗೆ. ಏನು ಬೇಜಾರಂದ್ರೆ, ಇವತ್ತು ನಿಮ್ಮನ್ನೆಲ್ಲರನ್ನೂ ಇಲ್ಲಿಗೆ ಬರುವಂಗೆ ಮಾಡೋಕ್ಕೆ ಏನು ಪ್ರಯತ್ನ ಪಟ್ಟಿದ್ವಿ, ಆ ದಿನಗಳದ್ದು ಇದಕ್ಕೇನು ವೆಚ್ಚವಾಗಿದೆ, ಇದಕ್ಕೆಲ್ಲ ಎಷ್ಟೊಂದು ಸಮಯಗಳನ್ನು ನಾವು ಮೀಸಲಿಟ್ಟು ಮಾಡಿದ್ವಿ ನಾವೆಲ್ಲರೂ ಸೇರಿಬಿಟ್ಟು. ಬಟ್ ಇಲ್ಲಿ ಯಾರು ಇಲ್ಲದೆ ಇರೋದು ನೋಡಿ ಏನೋ ಒಂಥರ ಬೇಜಾರು ಅನ್ನಿಸ್ತಿದೆ. ಯಾಕೆ ಬೇಜಾರು ಅನಿಸ್ತಾ ಇದೆ ಅಂದರೆ, ನಾವೆಲ್ಲರೂ ಇಲ್ಲಿ ಸೇರಿರೋದು ಎಲ್ಲರ ಬೇಡಿಕೆಗಳನ್ನು ಈಡೇರಿಸಲು ವಿನಃ ಇಲ್ಲಿ ಕುಂತ ವೇದಿಕೆ ಮೇಲೆ ಕುಂತವರ ಬೇಡಿಕೆಗಳಲ್ಲ, ಅವರಷ್ಟೇ ಬೇಡಿಕೆಗಳಲ್ಲ, ಎಲ್ಲರಿಗೂ ಕೂಡ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಒಂದು ದಿನದ ವೆಚ್ಚ ಏನಾಗಿದೆ, 25 ಲಕ್ಷ ರೂಪಾಯಿ ಆಗಿದೆ ಒಂದು ದಿನದ ವೆಚ್ಚ. ಅರ್ಥ ಮಾಡ್ಕೊಳ್ರಿ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ರಿ. ಫಸ್ಟು ಇದು ನಮ್ಮ ಹೋರಾಟ, ಜೊತೆಗೆ ಇದು ಬೇಡಿಕೆ ಅಲ್ಲ, ನಮ್ಮ ಹಕ್ಕು. ಹಾಗಾಗಿ ಮೊದಲು ಎಲ್ಲರೂ ದಯವಿಟ್ಟು ಕೂತ್ಕೊಳ್ರಿ. ಯಾಕೆ ಅರ್ಥ ಮಾಡ್ಕೊಳ್ರಿ, ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ನಾವಿಷ್ಟು ಜನ ಬೆಳಗ್ಗೆ ಏನು ಕುಳಿತುಕೊಂಡಿದ್ವಿ ಅದ್ಯಾವುದೂ ಹೋರಾಟ ಅಲ್ಲ. ಇನ್ನು ಮುಂದೆ ಕೂಡುವಂಥದ್ದು ನಿಜವಾದ ಹೋರಾಟ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಫಸ್ಟು ಬಂದು ದಯವಿಟ್ಟು ಕೂತ್ಕೊಳ್ರಿ. ಯಾರು ಊಟ ಮಾಡ್ಲಿಕ್ಕೆ ಹೋಗಿದ್ರೆ ಅವರು ಬಂದು ಕೂತ್ಕೊಳ್ರಿ. ಖಾಲಿ ಖಾಲಿ ಇದ್ರೆ ನೋಡೋರ್ಗೆ ಏನು ಮೆಸೇಜ್ ಹೋಗುತ್ತೆ, ಅಧಿಕಾರಿಗಳಿಗೆ ಏನು ಮೆಸೇಜ್ ಹೋಗುತ್ತೆ, ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಇದು ನಮ್ಮ ಬೇಡಿಕೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ನಾವು ಮೊದಲಿಲ್ಲಿ ಹಾಜರಿರಬೇಕಾಗುತ್ತೆ. ಈ ವಿಚಾರಗಳನ್ನ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಅನ್ನುವಂಥದ್ದು ಒಂದು ಸಂಘ. ನಮ್ಮ ಸಂಘ ಏನು ಎಲ್ಲ ಸಂಘಗಳಿದ್ದಾವೆ, ಆ ಸಂಘಗಳ ಪೈಕಿ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ದೀವಿ ನಾವು. ಒಂದೇ ಅಜೆಂಡಾ ಏನಪ್ಪ ಅಂದರೆ, ಬಿ ಗ್ರೂಪ್ ಆಗಬೇಕು, ಪಿ ಡಿ ಒ ಹುದ್ದೆ ಬಿ ಗ್ರೂಪ್ ಆಗಬೇಕು. ಕೆಲವ್ರಿಗೆ ಅನಿಸುತ್ತೆ ಯಾಕೆ ಬಿ ಗ್ರೂಪ್ ಆಗಬೇಕು, ಪಿ ಡಿ ಒ ಹುದ್ದೆ ಯಾಕೆ ಬಿ ಗ್ರೂಪ್ ಆಗಿ ಬೇಡಿಕೆ ರೂಪದಲ್ಲಿ ಕೇಳಬೇಕು ನಾವು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ನಾವು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇದ್ದುಕೊಂಡು ನಾವು ಬರೋದಕ್ಕಿಂತ ಮುಂಚೆ ಬಿ ಗ್ರೇಡ್ ಅನ್ನುವಂಥ ವಿಚಾರ ಏನಿದೆ ಅದು ಒಂದು ಬೇಡಿಕೆಯಾಗಿತ್ತು. ನಾವು ಎಲ್ಲ ಬಂದ ನಂತರ ನಮ್ಮ ಈ ಒಂದು ಬೇಡಿಕೆ ಅಲ್ಲ, ಇದು ನಮ್ಮ ಹಕ್ಕು ಅಂತೇಳಿ ನಾವು ನಿರ್ಧಾರ ಮಾಡಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಕಳೆದ 1 ವರ್ಷದಿಂದ ಬಿ ಗ್ರೇಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ರಾಜ್ಯ ಮಟ್ಟದಲ್ಲಿ ಒಂದು ಅಟ್ಮಾಸ್ಫಿಯರ್ ಆಗಿ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಹಾಗಾದರೆ ನಾನು ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತೇನೆ, ಎಲ್ಲರಿಗೂ ಕೇಳ್ತೇನೆ. ಯಾರಂದರೆ ಎಸ್ಪೆಷಲಿ ಪಿ ಡಿ ಅವರಿಗೆ ನೆನಪಿಟ್ಟುಕೋಬೇಕು. 1 ವಾರದಿಂದ ಹಲವಾರು ಪತ್ರಿಕೆಗಳ ಮುಖಪಟದಲ್ಲಿ ನೋಡಿದಿರಿ 318 ಜನ ಪಿ ಡಿ ಒಗಳ ಅಮಾನತ್ತು. ಯಾಕಾಯ್ತಪ್ಪ ಅದು ಹೇಳ್ರಿ, ನಿಜವಾಗ್ಲೂ ಹೇಳ್ರಿ ಯಾಕಾಯ್ತು? ಎಲ್ಲರೂ ಹೇಳೋದು ಒಂದೇ ಒಂದು, ಏನಪ್ಪ ಅಂದರೆ ನಾವು ಟಾಯ್ಲೆಟ್ ಪೇಮೆಂಟ್ ಮಾಡಿಲ್ಲ ಅದಕ್ಕಾಯ್ತು. ನಿಜನಾ? ಅದೇ ಕಾರಣ ನಿಜ ಕಾರಣ ಅದಾಗಿದ್ದರೆ ಯಾವ ಆ್ಯಕ್ಟ್ ಅಡಿಯಲ್ಲಿ ನಮ್ಮನ್ನು ಅಮಾನತ್ತು ಮಾಡಲಿಕ್ಕೆ ಆದೇಶ ಮಾಡಿದ್ರು? ಯಾವ ಕಾಯ್ದೆಯಲ್ಲಿ ನಮ್ಮನ್ನು ಅಮಾನತ್ತು ಮಾಡಲಿಕ್ಕೆ ಆದೇಶ ಮಾಡಿದ್ರು ಹೇಳ್ತಾರೆ ಯಾರಾದರೂ? ನಿಜವಾಗ್ಲೂ ಹೇಳಬೇಕಪ್ಪ ಅಂದರೆ ನಮ್ಮನ್ನು ಅಮಾನತ್ತು ಮಾಡಲಿಕ್ಕೆ ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದಪ್ಪ ಅಂದರೆ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ 1952 1952ರ ಕರ್ನಾಟಕ ಆರ್ಥಿಕ ಸಂಹಿತೆ ಅನುಸಾರವಾಗಿ ಒಬ್ಬರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಡಿ ಡಿ ಒ ಆಗಿದ್ದೀರಿ, ಹಣ ಸೆಳೆಯುವಂಥ ಅಧಿಕಾರಿ ಆಗಿದ್ದೀರಿ. ನೀವು ಇನ್ ಟೈಮಲ್ಲಿ ಹಣವನ್ನು ಸೆಳೆದು ಪೇಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮ ಒಂದು ಕರ್ತವ್ಯದಲ್ಲಿ ಲೋಪ ಆಗಿದೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅಮಾನತ್ತು ಆದೇಶವನ್ನು ಸೂಚನೆಯನ್ನು ನೀಡಲಾಗಿತ್ತು. ಯಾಕೆ ನಾನು ಈ KFC ವಿಚಾರ ಎಲ್ರಿಗೂ ಹೇಳ್ತಾ ಇದ್ದೀನಪ್ಪ ಅಂದರೆ ಅರ್ಥ ಮಾಡ್ಕೊಳ್ರಿ. ಕರ್ನಾಟಕ ಫೈನಾನ್ಷಿಯಲ್ ಕೋಡಲ್ಲಿ ಒಂದು ಡಿ ಡಿ ಒ ಹಣ ಸೆಳೆಯುವಂಥ ಅಧಿಕಾರ ಒಂದು ಹುದ್ದೆಗೆ ಕೊಡಬೇಕಾಗಿದ್ರೆ ಕಂಪಲ್ಸರಿ, ಇಟ್ಸ್ ಮ್ಯಾಂಡೇಟ್ರಿ, ಅದು ಗೆಸ್ಟೆಡ್ ಪೋಸ್ಟ್ ಆಗಿರಲೇಬೇಕು. ಪೋಸ್ಟ್ ಗೆಸ್ಟೆಡ್ ಅಲ್ಲ, ಬಟ್ ಗೆಸ್ಟೆಡ್ ಪೋಸ್ಟ್ಗೆ ಇರ್ತಕ್ಕಂಥ ಕೆಲಸಗಳು ಮಾತ್ರ ಮಾಡಲಿಕ್ಕೆ ನಮಗೆ ವಹಿಸ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ಭಾಳ ನೆನಪಲ್ಲಿಟ್ಕೊಳ್ರಿ, ಖಜಾನೆ ಸಂಹಿತೆ ತೆಗೆದು ನೋಡ್ರಿ. ಖಜಾನೆ ಸಂಹಿತೆಯಲ್ಲಿ K2ದಲ್ಲಿ ಡೊಂಗಲನ್ನು ಯಾರಿಗೆ ಕೊಡಬೇಕಂತ ಇದೆ ಅಂದರೆ ಅದು ಕಂಪಲ್ಸರಿ ಗೆಸ್ಟೆಡ್ ಅಧಿಕಾರಿಗೆ ಕೊಡಬೇಕಂತ ಇದೆ. ಹಾಗಾದರೆ ಏನು ಗೆಸ್ಟೆಡ್ ಅಧಿಕಾರಿ ಅಂದರೆ ಗೆಸ್ಟೆಡ್ ಅಂತೇಳಿ ನಾವು ಯಾಕೆ ಕೇಳ್ತಾ ಇದ್ದೀವಪ್ಪ ಅಂದರೆ ನಮಗೆ ಫಸ್ಟ್ ಕ್ಲಿಯರ್ ಕಟಾಗಿ ಗೊತ್ತಿರಬೇಕು, ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಗೊತ್ತಿರಬೇಕು ನಮಗೆ.
ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಏನು ಹೇಳ್ತಪ್ಪ ಅಂದ್ರೆ, ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ 1 ವರ್ಷದಲ್ಲಿ ಖರ್ಚು ಮಾಡಬೇಕಾದಂತ ಕನಿಷ್ಠ ಕಾಂಟಿಜೆನ್ಸಿ ಅಮೌಂಟ್ 1 ಲಕ್ಷ. ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಿಂತ ಕೆಳಗಿನ ಅಧಿಕಾರಿ ಖರ್ಚು ಮಾಡಬೇಕಾದಂತ ಕನಿಷ್ಠ ಮೊತ್ತ 20,000. PDOಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ ಎಷ್ಟು ಖರ್ಚು ಮಾಡ್ತಾರಪ್ಪ? 20,000 ಮಾಡ್ತಾರ ವರ್ಷಕ್ಕೆ? ಲೆಕ್ಕನೇ ಇಲ್ಲ. ಯಾವಾಗ ಯಾವ ಅನುದಾನ ಬರ್ತದೋ, ಯಾವ್ದಕ್ಕೆ ಯಾವ ಕೆಲಸ ಹೇಳ್ತಾರೋ ಗೊತ್ತೇ ಇಲ್ಲ. ಅಷ್ಟೊಂದು ಭಾರವನ್ನ PDOಗಳ ಮೇಲೆ ಹೊರಿಸ್ತಾ ಇದ್ರಿ ನೀವು. ಅಧಿಕಾರಿಯನ್ನ B ಗ್ರೇಡ್ ಮಾಡ್ರಿ ಅಂದ್ರೆ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆ ನಮ್ಗೆ ಇಷ್ಟೊಂದು ಭಾರ ಹೊರಿಸ್ತಾ ಇದ್ದೀರಿ? ನಾವು C ಗ್ರೇಡ್ ಎಲ್ಲ ಇರ್ಲಿಕ್ಕೆ ತಯಾರಿದ್ದೀವಿ. ನಮ್ಗೆ ಏನು B ಗ್ರೇಡ್ ಬೇಕಂತಾನೆ ಇಲ್ಲ, C ಗ್ರೇಡ್ ಎಲ್ಲ ಇರ್ತೀವಿ. ನಮಗೆ ಒಂದು ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಇವತ್ತಿನವರೆಗೂ ರಾಜ್ಯದಲ್ಲಿ 43 ಇಲಾಖೆಗಳಿದ್ದಾವೆ. 43 ಇಲಾಖೆಗಳಲ್ಲಿ PDO ಹುದ್ದೆಗೆ ಸರಿ ಸಮಾನವಾದಂತ ಇತರ ಇಲಾಖೆಯ ಹುದ್ದೆಗಳಲ್ಲಿ ಏನು ಕೆಲಸಗಳಿದಾವೆ ಅಷ್ಟೇ ಕೆಲಸ ಮಾಡ್ತೀವಿ, ಅಷ್ಟೇ ಕೊಟ್ಬಿಡ್ರಿ. ನಮಗೆ ಹೆಚ್ಚಿನ ಕೆಲಸ ಯಾಕೆ ಕೊಡ್ತಾ ಇದ್ರಿ? ನಮ್ಗೆ ಭಾರ ಹೆಚ್ಚಿನ ಕೆಲಸ ಕೊಟ್ಟಿದ್ದಕ್ಕೆ ಏನೇನು ಪ್ರಭಾವ ಆಗಿರಿ? 163 ಜನ PDOಗಳು ಮರಣ ಹೊಂದಿದ್ದಾರೆ ಇವತ್ತಿಗೆ. 163 ಜನ PDOಗಳು 2011ರಿಂದ ಇವತ್ತಿನ ದಿನಾಂಕದವರೆಗೂ 163 ಜನ PDOಗಳು ಮರಣ ಹೊಂದಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದ್ರೆ 23 ಜನ ಜನವರಿ ತಿಂಗಳಿಂದ ಅಪ್ ಟು ಪ್ರೆಸೆಂಟ್ ದಿನವರೆಗೂ 23 ಜನ PDOಗಳು 8 ತಿಂಗಳಲ್ಲಿ ಸತ್ತಿದ್ದಾರೆ. ಅಂದ್ರೆ ವರ್ಷಕ್ಕೆ 9 ಜನ PDOಗಳು ಸಾಯ್ತಾ ಇದ್ದೇವೆ. ವರ್ಷಕ್ಕೆ 5 ಜನ PDOಗಳ ಮೇಲೆ ಹಲ್ಲೆಗಳು ನಡೀತಾ ಇದೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಜವಾಬ್ದಾರಿ ಯಾರು? ನಾವು ಯಾರನ್ನ ಕೇಳಬೇಕು? ಸರ್ಕಾರನೇ ಕೇಳಬೇಕು. ಏನ್ ಮಾಡಿದ್ವಿ? ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಸಾವುಗಳಾಗ್ತಾ ಇದೆ ಅನ್ನುವಂಥ ಅಧಿಕೃತ ಅಂಕಿಅಂಶಗಳ ಸಮೇತ ನಾವು ವರದಿ ಕೊಟ್ಟಿವಿ. ಎಷ್ಟು ವರದಿ ಕೊಟ್ಟಿವಿ ಅಂದ್ರೆ ಇಷ್ಟು ವರದಿ ಕೊಟ್ಟಿದ್ವಿ. 10 ಸುಮಾರು ನಮ್ಮ ಸಂಘದಿಂದ 10 ಕೊಟ್ಟಿದ್ವಿ. ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು 20-25 ವರದಿಗಳು ಕೊಟ್ಟಿವಿ. ಏನೂ ಇಲ್ಲ. ಇವತ್ತೇನೋ ಕಡಿತ ಮೂವ್ ಆಗ್ತಾ ಇದೆ ಅಂತೇಳಿ ನೆನ್ಪಿಟ್ಕೊಳ್ರಿ. ದಯವಿಟ್ಟು ಹೇಳ್ತೀನಿ, ಸತ್ತಂತ 163 ಜನರಲ್ಲಿ 80 ಜನ 40 ವರ್ಷದ ವಯಸ್ಸಿನ ಒಳಗಿನ PDO ಮಿತ್ರರು. ಅಂದ್ರೆ ನಾವು ಸಾಯಕ್ ಬರ್ತಾ ಇದೀವ ಇಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ರಿ ನೀವು. ಯಾಕೆ ಇಷ್ಟೊಂದು ಈ ಮಾತನ್ನ ಹೇಳ್ತಾ ಇದ್ದೀನಂದ್ರೆ, 80 ಜನ PDOಗಳು 40 ವರ್ಷದ ಒಳಗಡೆ ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು. ಆ ವ್ಯವಸ್ಥೆಯಲ್ಲಿನ ನ್ಯೂನ್ಯತೆಗಳನ್ನು ಕೇಳಲಿಕ್ಕೆ ನಾವು ಬಂದಿರೋದಿಲ್ಲ. ಬಂದಂತರ ನಾವು ಎದ್ದೋಗ್ತಾ ಹೋದ್ರೆ ಅದನ್ನ ಕೇಳೋಂಥವ್ರು ಯಾರು? ನಾಳೆ ನಿಮ್ಮ ಮಕ್ಳು ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ಇವತ್ತೇನು ವೃಂದ ಸಂಘಗಳೇನು ನಾವೆಲ್ಲರೂ ಸೇರಿದ್ದೀವಿ ಅವರಲ್ಲೇ ನಾಳೆ ಬಂದು PDO ಆಗಿ ಜವಾಬ್ದಾರಿ ತಗೊಂಡು ಕೂತ್ಕೊಳ್ತೀವಿ. ಅಂತ ಸಂದರ್ಭದಲ್ಲಿ ಇಷ್ಟೊಂದು ಒತ್ತಡದ ಕೆಲಸಗಳು ಉಂಟಾಗ್ತಾ ಇದ್ದು ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇದರ ಜೊತೆಗೆ ಒಟ್ಟು 459 ಜನ ಪಂಚ ನೌಕರರ ಮರಣ ಹೊಂದಿದ್ದಾರೆ. ಇವತ್ತಿನ ಡೇಟಿಗೆ ಒಟ್ಟು 459 ಜನ ಪಂಚ ನೌಕರರ ಮರಣ ಹೊಂದಿದ್ದಾರೆ. ಇದರ ಜೊತೆಗೆ PDOಗಳಲ್ಲಿ ಒಂದು ನೆನ್ಪಿಟ್ಕೊಳ್ರೆ, ಹಲ್ಲೆಗಳು 106 ಪ್ರಕರಣಗಳಾಗಿದ್ರೆ 162 ಜನ PDOಗಳು ಸಾಯ್ತಾ ಇದ್ದಾರೆ. 43 ಜನ PDOಗಳು ರಾಜೀನಾಮೆಯನ್ನು ನೀಡಿದ್ದಾರೆ. ಹುದ್ದೆಗೆ ಬೇಡಪ್ಪ, ಸಾಕು, ನಮಗೆ ಈ ಹುದ್ದೆನ ಬೇಡ, ಹೋಗ್ಬಿಡೋಣ ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅನಾರೋಗ್ಯದಿಂದ 53 ಜನ ಸತ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ ಇಂದ 36 ಜನ ಸತ್ತಿದ್ದಾರೆ. ಅಪಘಾತದಿಂದ 26 ಜನ ಸತ್ತರೆ 14 ಜನ PDOಗಳು ಈ ನೌಕರಿ ಬೇಡ ಅಂತ ಉರ್ಲಾಕೊಂಡಿದ್ದಾರೆ, ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 PDOಗಳು ಕೊಲೆ ಆಗಿದೆ ರಾಜ್ಯದಲ್ಲಿ. ಇಷ್ಟೊಂದು ಪ್ರಕರಣಗಳು ಯಾವ ಇಲಾಖೆಯಲ್ಲಿ ಇದೆ ನನಗೆ ತೋರಿಸಿ. 43 ಇಲಾಖೆಗಳಲ್ಲಿ ಯಾವ ಇಲಾಖೆಗಳಲ್ಲಿ ಇಷ್ಟೊಂದು ಪ್ರಕರಣಗಳಿಲ್ಲ. ಇದಕ್ಕೆ ಕಾರಣ ಏನು? ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು. ಇಂಥ ನ್ಯೂನ್ಯತೆಗಳು, ಇಂಥ ಕಾರ್ಯಭಾರಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕೇಳಲಿಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಇವತ್ತು ದಿನ ನಿಜವಾಗ್ಲೂ ಕೇಳೋದಾದ್ರೆ ಈ ವೇದಿಕೆ ಮೂಲಕ ನೀವು ಸರ್ಕಾರವನ್ನು ಕೇಳ್ರಿ, ಅದು ಬಗೆಹರಿಯುತ್ತೆ. ನಾವೆಲ್ಲರೂ ಒಟ್ಟಾಗಿ ಕೇಳೋದ್ರಿಂದ ಪರಿಹಾರ ಸಿಗುತ್ತೆ ವಿನ ನಾವೆಲ್ಲ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಅಲ್ಲೇ ಡಿಸೈಡ್ ಮಾಡೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಆಗಲ್ಲ. ನಾನು ಎಷ್ಟೋ ಜನರನ್ನು ನೋಡ್ತಿರ್ತೀನಿ. ಏನಾಗುತ್ತಪ್ಪ ಅಂದರೆ, ಈ ಯಾರಾದರೂ ಒಬ್ರು PDO ಸತ್ತ ತಕ್ಷಣ ನಮ್ಮವ್ರು ಏನು ಮಾಡ್ತಾರಂದ್ರೆ RIP ರಿಪ್ ಅಂತ ಮೆಸೇಜ್ ಹಾಕ್ತಾರೆ. ಸಂತಾಪ, ರಿಪ್ 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 ರಿಪ್. ಎಲ್ಲಿವರೆಗೆ ರಿಪ್ ಅಂದರೆ ಬೆಳಗ್ಗೆಯಿಂದ ಮಣ್ಣು ಆಗೋವರೆಗೆ ರಿಪ್ ಅಂತಾರೆ. ಮರುದಿನ ಹೋಗಿ ಮತ್ತೆ ಅದೇ ಜಾಗ ಕೂತು ಏನೋ ತೆಗಿತಾರೆ. ಯಾರು? ನಮ್ಮ PDO ಅವರು ರೇ. ಸತ್ತಾಗ ರಿಪ್ಪನ ಬದಲು ಇದ್ದಾಗ ಜೊತೆಗೆ ನಿಲ್ರಿ. ಬರ್ರಿ, ಇವತ್ತು ವೇದಿಕೆ ಇದೆ, ಬರ್ರಿ, ಎಲ್ಲರ ಜೊತೆಗೆ ಬಂದು ಇಲ್ಲಿ ಜೊತೆಗಿಲ್ರಿ. ಮನುಷ್ಯತ್ವ, ಮಾನವೀಯತೆ ಅನ್ನೋದು ನಮ್ಮ ಹತ್ರ ಇಲ್ಲಪ್ಪ ಅಂದರೆ ಯಾವ ನೌಕರಿ ಮಾಡಿದ್ರು ಅದು ವೇಸ್ಟೇ. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅಂದರೆ, ಎಲ್ಲರ ನೌಕರರು ಇವತ್ತೇನು ನಾವು ಒಗ್ಗಟ್ಟಾಗಿ ಬಂದಿದ್ದೀವಿ, 11 ವೃಂದ ಸಂಘಗಳ ನೌಕರರು ಒಗ್ಗಟ್ಟಾಗಿದ್ದೀವಿ. ಇದರ ಅರ್ಥ ಏನಂದ್ರೆ, ರಾಜ್ಯ ಮಟ್ಟದಲ್ಲಿ ನೆನ್ಪಿಟ್ಕೊಳ್ರಿ, ಪಂಚಾಯತ್ ರಾಜ್ ಇತಿಹಾಸದಲ್ಲಿ ಬೇಲೂರು ಘೋಷಣೆ ಎಲ್ಲರಿಗೂ ನೆನಪಿರಬೇಕು. ಆ ಬೇಲೂರು ಘೋಷಣೆ ಇತಿಹಾಸ ಪುಟ ಸೇರಿದೆ. ಅಂತ ಇತಿಹಾಸವನ್ನು ಇವತ್ತು ನಾವಿಲ್ಲಿ ಸೃಷ್ಟಿ ಮಾಡಬೇಕಾಗಿದೆ.
ಸೃಷ್ಟಿ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಎಲ್ಲರೂ ಬಂದಿಲ್ಲಿ ಕೂಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ನಮಗೆ, ಅದು ಮೇಜರ್ ಇಂಪಾರ್ಟೆಂಟು. ನೆನ್ಪಿಟ್ಕೊಳ್ರಿ, ಇದು ಆದ ನಂತರ ನಾನು ಮತ್ತೆ ಹಾಗೇನು ಬರ್ತಾ ಇದ್ದೀನಿ ಬಿ ಗ್ರೇಡ್ ವಿಚಾರಕ್ಕೆ. ಯಾಕೆ ನಾವು ಎಲ್ಲವನ್ನು ಬಿ ಗ್ರೇಡ್ ಕೇಳ್ತಾ ಇದ್ದೀವಿ? ನೆನ್ಪಿಟ್ಕೊಳ್ರಿ, ರಾಜ್ಯದಲ್ಲಿ 43 ಇಲಾಖೆಗಳಿದ್ದಾವೆ. 43 ಇಲಾಖೆಗಳಲ್ಲಿ ಯಾವ ಇಲಾಖೆ ರೀ ಹೈಯೆಸ್ಟ್ ಆ್ಯಕ್ಟ್ಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಇಲಾಖೆ ಯಾವುದಾದ್ರೂ ಇದ್ರೆ ಅದು RDPR ಇಲಾಖೆ. ಅತಿ ಹೆಚ್ಚು ಆ್ಯಕ್ಟ್ಗಳನ್ನು ಯಾರಾದರೂ ಊರಲ್ಲಿ ಚೈಲ್ಡ್ ಮ್ಯಾರೇಜ್ ಆದರೆ ಆಯ್ತು ಪಂಚಾಯತ್ನ ಕೇಳ್ತಾರೆ. ಶಾಲೆ ಬಿಟ್ಟ ಮಗುವನ್ನು ಶಾಲೆಗೆ ಹೋಗಿಲ್ಲ ಅಂದರೆ ಸರ್ವೆ ಮಾಡ್ರಿ ಪಂಚಾಯತಿಗೆ ಅಂತ ಕೇಳ್ತಾರೆ. ಅರಣ್ಯ ಹಕ್ಕು ಕಾಯ್ದೆ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸಂಬಂಧಪಟ್ಟವರಿಗೆ ಆ ಹಕ್ಕನ್ನು ಒದಗಿಸಿಕೊಡ್ಲಿಕ್ಕೆ ಪೂರಕ ದಾಖಲೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಅದೇ ಪಂಚಾಯತಿಗಿದೆ. MGR ಆ್ಯಕ್ಟ್ ಅದು ಕೂಡ ಒಂದು ಆ್ಯಕ್ಟ್. ಜನರಿಗೆ 100 ದಿನದಲ್ಲಿ ಕೆಲಸ ಕೊಟ್ಟಿಲ್ಲ ಅಂದ್ರೆ ಯಾರನ್ನ ಕೇಳ್ತಾರೆ? ಪಂಚಾಯತಿನ ಕೇಳ್ತಾರೆ. ಇಷ್ಟೊಂದು ಆ್ಯಕ್ಟ್ಗಳನ್ನು ನಮಗೆ ಕೊಟ್ಟಿದ್ದಾರೆ, ಇಷ್ಟೊಂದು ಭಾರಗಳನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಇದನ್ನು ಪ್ರಶ್ನೆ ಮಾಡ್ತಲ್ಲ, ಸುಮ್ಮನೆ ಒತ್ಕೊಂಡು ಹೋಯ್ತಾ ಇದ್ದೀವಿ. ಹೆಂಗಾಗಿದಪ್ಪ ಅಂದ್ರೆ ಒಂಥರ ಥರ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಏನಾರ ಕೊಡ್ರಪ್ಪ ಮಾಡ್ತೀವಿ. ನನಗೆ ಹಂಗಾಗಿ ಈ ಕಾನ್ಸೆಪ್ಟ್ ಬಂದಾಗ ಒಂದು ತಲೆಯಲ್ಲಿ ಬರ್ತದೆ. ಏನು ಮಾಡ್ಬೇಕಂದ್ರೆ ನಮ್ಮ DO ಮತ್ತು PDOರ್ಗೆ ಒಂದು ಎಡಗೈಗೆ ಒಂದು ತಂಬು, ಒಂದು ಸ್ಕ್ಯಾನರು, ಒಂದು ಕಂಪ್ಯೂಟ್ರು ತಲೆ ಮೇಲೆ ಕಟ್ಟಿ ಊರಾಗ ಕಳಿಸ್ಬಿಟ್ರೆ ಎಲ್ಲ ಕೆಲಸ ಆಗ್ಬಿಡ್ತಾವನಂತೆ ನಾನು. ಆ ಲೆವೆಲ್ಗೆ ವ್ಯವಸ್ಥೆ ಅನ್ನೋದು ಏನಾಗಿದೆ, ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ PDOಗಳಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾನು ಒಂದು ನೈಜ ಘಟನೆ ಹೇಳ್ತೀನಿ. ಒಂದು ತಿಪ್ಪೆಯನ್ನು ಊರಲ್ಲಿ ನೀವು ತೆಗಿಸ್ಲಿಕ್ಕೆ ಹೋಗ್ರಿ, ಒಂದು ತಿಪ್ಪೆನ ತೆಗಿಸ್ಲಿಕ್ಕೆ ಹೋಗ್ರಿ, ನಿಮಗೆ ಕ್ಯಾರ್ ಏನಲ್ಲ. ಅದೇ ಒಬ್ಬರು ಪೊಲೀಸವ್ರು ಹೋಗ್ಲಿ, ಒಬ್ರು ಮಾಮೂಲಿ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ನಿಂತರೆ ತೆಗಿತಾರೆ ಜನ, ಹಂಚ್ತಾರೆ. PDOಗಳು ಅಂತಲ್ಲ. ರೀಸನ್ ಏನು ಅಂಜಲಿ ಅಂತ ಅಲ್ಲ, ಉದ್ದೇಶ ನಂದು. ರೀಸನ್ ಏನಂದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. PDOಗಳಿಗೆ ಅಧಿಕಾರ ಕೊಟ್ಟಿಲ್ಲ, ಜವಾಬ್ದಾರಿಗಳನ್ನು ಕೊಟ್ಟಿದೆ ಸರ್ಕಾರ. ಜವಾಬ್ದಾರಿಗಳ ಕಾರ್ಯಗಳನ್ನು ಕೊಟ್ಟಿದೆ, ಅದನ್ನ ಮಾಡ್ರಪ್ಪ. ತಿಪ್ಪಿ ಸಗ್ದೋದು ಜವಾಬ್ದಾರಿ, ಅಧಿಕಾರ ಅಲ್ಲ. ತಿಪ್ಪಿ ತೆಗ್ಸ್ರಿ ನಿಮ್ಮ ಜವಾಬ್ದಾರಿ, ಅಧಿಕಾರಗಳನ್ನು ಕೊಟ್ಟಿದೆ. ಆ ಕಾರಣದಿಂದ ಇವತ್ತು ಏನಾಗಿದ್ದೀವಿ ನಾವು, PDOವನ್ನು PDO ಆಗಿ ಇಟ್ಟಿದ್ದಾರೆ. ಯಾರಿಗೂ ನಾನು ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಯಾಕ್ರಿ ಡೆವಲಪ್ಮೆಂಟ್ ಅನ್ನೋ ತುರುಕಿದ್ದಾರೆ ಮಧ್ಯದಲ್ಲಿ? ಯಾಕ್ರಿ ಬೇಕು ಡೆವಲಪ್ಮೆಂಟು? ನಾವು ಆಲ್ರೆಡಿ ಹೇಳಿದ್ರೆ ನಮ್ಮ ಸದಸ್ಯರ ಸಂಘದ ಮನೆ ಅಧ್ಯಕ್ಷರಾದಂಥ ಕಾಡಶೆಟ್ಟಿ ಅವರು ಹೇಳಿದರು, ಕೇಂದ್ರದಲ್ಲಿ ಏನಾಗಿದೆ, ಪಂಚಾಯತ್ ರಾಜ್ ಅನ್ನೋದೇ ಬೇರೆ ಇದೆ. ಆ ಮಂತ್ರ ಮತ್ತೇನಾಗಿದೆ, ಗ್ರಾಮೀಣ ಅಭಿವೃದ್ಧಿ ಅನ್ನೋಂಥ ಕಾನ್ಸೆಪ್ಟೇ ಬೇರೆ ಇದೆ. ಈ ಎರಡು ಕಾನ್ಸೆಪ್ಟ್ಗಳನ್ನು ಎಟ್ ಎ ಟೈಮ್ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ PDO ಅವರು ಗ್ರಾಮಗಳಲ್ಲಿ. ಅಲ್ಲಿ ಏನಾಗುತ್ತೆ, ಡೆವಲಪ್ಮೆಂಟ್ ಅನ್ನೋದೇನು, ನಾವು ಚರಂಡಿ ಮಾಡಿಸ್ತೀವಿ, ಕಾಮಗಾರಿ ಮಾಡಿಸ್ತೀವಿ ಅನ್ನೋದು ಡೆವಲಪ್ಮೆಂಟು. ನಾವು KDP ಸಭೆಗಳನ್ನು ನಾವು ಕರಿತೀವಿ ಅನ್ನೋದೇನಾದರೆ ಅದು ಎಕ್ಸಿಕ್ಯೂಟಿವ್. ಈ ಎಕ್ಸಿಕ್ಯೂಟಿವ್ ಮತ್ತು ಡೆವಲಪ್ಮೆಂಟ್ ಎರಡೂ ಕೆಲಸಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿ PDO ಇದೆ. ಅದನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಅಂತೇಳಿ ಒಂದೇ ಹೆಸರು ಕೊಟ್ಟು ಇಟ್ಬಿಟ್ಟಿದ್ದಾರೆ. ಆ ಹೆಸರನ್ನು ಬದಲಾವಣೆ ಮಾಡ್ರಂತನೂ ಕೂಡ ನಾವು ಲಾಸ್ಟ್ ಟೈಮ್ ಮನವಿ ಕೊಟ್ಟಿದ್ದೀವಿ ನಾವು. ಅದೆಲ್ಲದಕ್ಕಿಂತ ಪೂರ್ವದಲ್ಲಿ ಮತ್ತೆ ನಾನು ಹಾಗೇನು ಬರ್ತೀನಿ. ಯಾಕೆ ಈ ಹುದ್ದೆ ಬಿ ಗ್ರೇಡ್ ಆಗಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾಗ ನಾನು ಹೇಳಿದೆ, ಇವತ್ತು ಏನಾಗ್ತಾ ಇದೆ, ಕರ್ನಾಟಕ ಫೈನಾನ್ಷಿಯಲ್ ಕೋಡನ್ನು ನಾವು ಏನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ, ಮತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಜೊತೆಗೆ KTPPಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಜವಾದ ಒಂದು ಮಾತನ್ನು ಹೇಳ್ತೀನಿ, ಇದು ಎಲ್ಲರಿಗೂ ಅರ್ಥ ಆಗಿದ್ದಲ್ಲೋ ಬಿಟ್ಟಿದ್ದೋ ಗೊತ್ತಿಲ್ಲ ನನಗೆ. 2021ರಲ್ಲಿ PDOವನ್ನು ಏನಂತ ಮಾಡ್ತಾರೆ, ಟೆಂಡರ್ ಪ್ರಾಧಿಕಾರ ಅಂತ ಮಾಡ್ತಾರೆ. 2021ರಲ್ಲಿ KTPP ಬಂದಿರೋದು ಯಾವಾಗ, 1999ರಾಗ. PDO ಹುದ್ದೆ ಕ್ರಿಯೇಟ್ ಆಗಿದ್ದ ಅವಾಗ 2010ರಲ್ಲಿ. PDOವನ್ನು ಟೆಂಡರ್ ಪ್ರಾಧಿಕಾರಿಯಾಗಿ ಕ್ರಿಯೇಟ್ ಮಾಡಿ ಆಡ್ ಮಾಡಿದ್ದ ಅವಾಗ ಆ್ಯಕ್ಟಿಗೆ 2021ರಲ್ಲಿ. ಮತ್ತು ಅದಕ್ಕಿಂತ ಮುಂಚೆ ಪಂಚಾಯತಲ್ಲಿ ಮಾಡಿದ ಕೆಲಸಗಳು ಅದು ಯಾರು ಜವಾಬ್ದಾರಿ? ಅವು ಕಾನೂನು ಪ್ರಕಾರ ಇದಾವ, ಇದೆಲ್ಲ ಗೊತ್ತಿಲ್ವಾ ವ್ಯವಸ್ಥೆಗೆ? ವ್ಯವಸ್ಥೆ ಏನಾಗಿದೆ, ತಪ್ಪುಗಳಿದಾವೆ. ತಪ್ಪುಗಳನ್ನು ಗೊತ್ತಿದ್ದು ಮಾಡಿಸ್ತಾ ಇದ್ದಾರೆ. ಯಾರಿಂದ ಮಾಡಿಸ್ತಾ ಇದ್ದಾರೆ? ಗ್ರಾಮ ಪಂಚಾಯತ್ ಸದಸ್ಯರಿಂದ ಮಾಡಿಸ್ತಾ ಇದ್ದಾರೆ, PDOಗಳಿಂದ ಮಾಡಿಸ್ತಾ ಇದ್ದಾರೆ, ವ್ಯವಸ್ಥೆಗಳಿಂದ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ರಿ, ಇಷ್ಟೊಂದು KTPP ಆ್ಯಕ್ಟನ್ನು ನಾವು ಫಾಲೋಅಪ್ ಮಾಡ್ತಾವೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೂರು ಮತ್ತು ಸ್ಥಳವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಮ್ಯಾರೇಜ್ ಆ್ಯಕ್ಟಲ್ಲಿ ಮದುವೆ ಮಾಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದ ಜನನ ಮರಣ ನೋಂದಣಿ ಕಾಯ್ದೆ 1969 ಅಡಿಯಲ್ಲಿ ಜನನ ಮರಣ ನೋಂದಣಿ ಪ್ರಮಾಣಪತ್ರ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಾದರೂ ಲೋಪದೋಷ ಆದರೆ ತಲೆ ಕಟ್ಟೋದು ಯಾರಿಗೆ? ನಮ್ಮ ಗ್ರಾಮ ಪಂಚಾಯತಿಯ PDOಗಳಿಗೆ. ಆ ಕಾರಣದಿಂದ ನಮ್ಮ ಗ್ರಾಮ ಪಂಚಾಯತಿಯ PDOಗಳಿಗೆ ಇಷ್ಟೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರೆ ನೀವು ಜವಾಬ್ದಾರಿಗೆ ತಕ್ಕಂಗೆ ಹುದ್ದೆಯನ್ನು ಕೂಡ ಅಪ್ಗ್ರೇಡ್ ಮಾಡಿರಿ. ಅಪ್ಗ್ರೇಡ್ ಮಾಡಿಲ್ಲ ಅಂದರೆ ಜವಾಬ್ದಾರಿಗಳನ್ನು ವಾಪಸ್ ತಕೊಂಡು KFC ಪ್ರಕಾರ 43 ಇಲಾಖೆಯಲ್ಲಿ ಏನು ಅವಕಾಶ ಕೊಟ್ಟಿದ್ರಿ ಅಷ್ಟನ್ನು ನಿಭಾಯಿಸ್ರಂತ ಹೇಳ್ತೀನಿ. ಜೊತೆಗೆ ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ, ಇವತ್ತು ನಮಗೆ ಗ್ರಾಮಗಳ ಸ್ವಚ್ಛತೆಗೆ, ಗ್ರಾಮಗಳ ಸಂಪೂರ್ಣವಾದ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ನಮಗೆ ಸಿಬ್ಬಂದಿ ಬೇಕಾಗಿತ್ತು.
ಸಿಬ್ಬಂದಿ ಬೇಕಾದಾಗ ನಾವೆಲ್ಲ ಸಿಬ್ಬಂದಿನ ಕರ್ಕೊಂಡು ಕೆಲಸ ಮಾಡಿದ್ವಿ. ಅವ್ರಿಗೆ ಮಾನ್ಯತೆ ಕೊಡ್ರಿ ಅಂದ್ರೆ ಎಲ್ಲವೂ ಸ್ಟಾರ್ಟ್ ಆಗ್ತವೆ, ರೂಲ್ಸು. ಸ್ಯಾಲ್ರಿ ಕೊಡ್ರಿ ಅಂದ್ರೆ ಎಲ್ಲವೂ ಸ್ಟಾರ್ಟ್ ಆಗ್ತವೆ. ಅವತ್ತು ಬೇಕಾದಾಗ ಅವಶ್ಯಕತೆ ಇದ್ದಾಗ ಕರ್ಕೊಳಗಿವಿ, ಯಾವ ನೆನಪಾಗ್ಲಿಲ್ವ ಅವ್ರಿಗೆ? ನಮಗೆ ಡಿ ಒ ಬೇಕಾಯ್ತು, ಬರ್ರಪ್ಪ ಅರ್ಜೆಂಟ್ ಇದೆ ಅಂತ ಕರ್ಕೊಂಡು. ನಮಗೆ ಸ್ವೀಪರ್ ಬೇಕಾಯ್ತು, ಬರ್ರಪ್ಪ ಅರ್ಜೆಂಟ್ ಇದೆ ಅಂತ ಕರ್ಕೊಂಡು. ನಮಗೆ ಬೇಕಾದಾಗ ಎಲ್ಲರನ್ನು ಕರ್ಕೊಂತೀವಿ. ಅವ್ರಿಗೆ ಏನಾದರೂ ಹೆಚ್ಚಿಗೆ ಸಂಬಳ ಕೊಡ್ರಿ ಅಂದ್ರೆ ಎಲ್ಲ ಸ್ಟಾರ್ಟ್ ಆಗ್ತವೆ. ಇದೆಂಥ ವ್ಯವಸ್ಥೆ ಅಂತ? ಈ ವ್ಯವಸ್ಥೆ ಇಲ್ಲಿಗೆ ನಿಲ್ಲಬೇಕು. ಮತ್ತು ನಮ್ಮ ಬೇಡಿಕೆಗಳನ್ನು ಇವತ್ತಿನ ವೇದಿಕೆ ಮೂಲಕ ಈಡೇರಿಸ್ಕೊಂಡೇ ನಾವು ಮನೆಗೆ ಹೋಗ್ಬೇಕು. ಆ ಛಲ ಎಲ್ಲರ ಹತ್ರ ಇರಬೇಕು. ಇಷ್ಟು ದಿನ ನಾವೇನು ಶ್ರಮಪಟ್ಟು ಮಾಡಿದ್ವಿ ಆ ಕೆಲಸಕ್ಕೆ ಸಾರ್ಥಕತೆ ಬರಬೇಕು. ನೀವು ಬಂದಿರೋದಕ್ಕೂ ಒಂದು ಅರ್ಥ ಬರಬೇಕಪ್ಪ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡು ಈ ಒಂದು ಹೋರಾಟವನ್ನು ಮುಂದುವರಿಸಬೇಕು. ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಹೋರಾಟ ಮುಂದುವರಿಬೇಕಂತ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸತ್ತಾಗ ಮಾತ್ರ ರಿಪ್ಪ ಅಂತ ಹಾಕೋದಲ್ಲ, ಇದ್ದಾಗ ಅವನಿಗೆ ಸ್ನೇಹಿತನ ರೀತಿಯಲ್ಲಿ ಇರಬೇಕು. 28 ಇಲಾಖೆಯ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಎಲ್ಲೂ ಇಲ್ಲದ ಕಾಲನ್ನ ಇವತ್ತು ಗ್ರಾಮ ಪಂಚಾಯತಿಗೆ ನೀಡ್ತಿದ್ದಾರೆ. ಎಕ್ಸ್ಟ್ರಾ ಆಕ್ಟ್ ಅನ್ನ ರೆಡಿ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, SDA ನೌಕರರು ಎಲ್ಲರೂ ಕೂಡ ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅಂತ ಸವಿಸ್ತಾರವಾಗಿ ಮಾತನಾಡಿದಂತ ವಿಶ್ವನಾಥ್, ಜನರಲ್ ಸೆಕ್ರೆಟರಿ, PDO ಗ್ರೇಡ್ 2 ವೃಂದ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಓಕೆ, ಥ್ಯಾಂಕ್ ಯು. ಈ ಒಂದು ಇಲ್ಲಿವರೆಗೂ ಸಾಕಷ್ಟು ಜನ ತಾವೆಲ್ಲ ಮಾತನಾಡ್ತಾ ಇದ್ದಾರೆ. ಒಂದು ಹೋರಾಟವನ್ನು ಪ್ರಾರಂಭಿಸಿದ